ನಮಸ್ತೆ. ಆಲ್ಕೇನ್ಸ್, ಪ್ರಿಪ್ರೇಷನ್ ಆಫ್ ಆಲ್ಕೇನ್ಸ್, ಮೆಥಡ್ ಆಫ್ ಪ್ರಿಪ್ರೇಷನ್ ಆಲ್ಕೇನ್ಸು ಅದನ್ನೇನು. ಫಸ್ಟು ಅನ್ಸ್ಯಾಚುರೇಟೆಡ್ ಕಾರ್ಬನ್. ಅನ್ಸ್ಯಾಚುರೇಟೆಡ್ ಕಾರ್ಬನ್ ಅಂದರೆ ಟ್ರಿಪಲ್ ಬಾಂಡ್ ಡಬಲ್ ಬಾಂಡಿಂದ ಇದು ಕ್ಯಾಟಲಿಸ್ಟ್. ಅದು H2+NiR ತೊಗೋಬೋದು, ಪಿ ಟಿ ತೊಗೋಬೋದು, ಪಿ ಡಿ ತೊಗೋಬೋದು. ಏನೋ H2+NiPT ಇದೇ ಮಾಡುತ್ತೆ, ಪೈ ಬಾಂಡ್ನ ಹೊಡೆಯುತ್ತೆ. ಪೈ ಬಾಂಡ್ ಹೊಡೆದು H ಕೊಡ್ತೀವಿ ಅದಕ್ಕೆ ಕಾರ್ಬನ್ಗೆ. ಅದೇನಾದರೂ ಟ್ರಿಪಲ್ ಬಾಂಡ್ ಅಂದರೆ ಎರಡು ಪೈ ಬಾಂಡ್ ಹೊಡೆದ್ಬಿಟ್ಟು ಎರಡೂ ಕಾರ್ಬನ್ಗೂ ಎರಡು H ಕೊಡ್ತೀವಿ. ಎರಡು ಪೈ ಬಾಂಡ್ ಹೊಡೆದ್ಬಿಟ್ಟು ಎರಡು ಸಿಗೂ ಎರಡು Hನ ಕೊಡ್ತೀವಿ. ನನಗೆ ಸಿಗುತ್ತೆ ಆಲ್ಕೇನ್ ಸಿಗುತ್ತೆ. ಮತ್ತು ಸೆಕೆಂಡಲ್ಲಿ ಫ್ರಮ್ ಆಲ್ಕೈಲ್ ಅಲೈಡ್. ಇದು ರಿಯೇಜೆಂಟ್ ಬಂದ್ಬಿಟ್ಟು ಅದು Zn+H+, Zn+H+. ಅದೇ ಮಾಡುತ್ತೆ. ನಾವೇ ಮಾಡಬೇಕು ಅಂತ ಹೇಳಿದ್ರೆ ಆರ್ ಇರುತ್ತಲ್ಲ, RX ಬಾಂಡ್ನ ಹೊಡೆದು ಆರ್ಗೂ ಹೆಚ್ಚು ಎಕ್ಸ್ಗೂ ಹೆಚ್ಚು ಕೊಡಬೇಕು. ಅದ್ರ ನಂಗಿರುತ್ತೆ RH ಸಿಗುತ್ತೆ, ಅಂದರೆ ಮೀಥೇನ್ ಸಿಗುತ್ತೆ. ಕ್ಯಾಟಲಿಸ್ಟ್ ಯಾವುದು? ZnH+, Zn ಮತ್ತು H+. ಸೆಕೆಂಡು ವುಡ್ಸ್ ರಿಯಾಕ್ಷನ್ ಏನು ಮಾಡ್ತೀವಿ? RXನ ಫ್ರೀ ರ್ಯಾಡಿಕಲ್ ಇದನ್ನು ಬಾಂಡ್ ಕ್ಲೀವೇಜ್ ಮಾಡ್ತೀವಿ. ಒಮೆಟಿಕ್ ಬಾಂಡ್ ಕ್ಲಿಯರ್ ಮಾಡಿ ಆರ್ ರ್ಯಾಡಿಕಲ್ನು ಇನ್ನೊಂದು ಆರ್ ರ್ಯಾಡಿಕಲ್ನು ಅಟ್ಯಾಚ್ ಮಾಡಿಬಿಟ್ಟು ನನಗೆ ಬರುತ್ತೆ. ಈಸ್ ಯೂಸ್ಡ್ ಫಾರ್ ದ ಪ್ರಿಪೇರ್ ಫಾರ್ ಸಿಮೆಟ್ರಿಕಲ್ ಆಲ್ಕೇನ್ಸ್. ಇದು ರಿಯೇಜೆಂಟ್ ಯಾವುದು? Na ಡ್ರೈ ಈಥರ್. ಅದು Na ಡ್ರೈ ಈಥರ್. ಈಗ ಥರ್ಡು ಫ್ರಮ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಏನು? RCOOH ಇರೋದನ್ನ ಯಾವುದು? NaOH ಅಂದರೆ ಸೋಡಾ ಲೈಮ್ ಜೊತೆಗೆ ಇದು ಮಾಡಿಬಿಟ್ಟು ನನಗೇನು ಸಿಗುತ್ತೆ? RH. COH ತೆಗಿ H ಹಾಕು, COOH ತೆಗಿ H ಹಾಕು, ನನಗೇನು ಸಿಗುತ್ತೆ? RH ಸಿಗುತ್ತೆ. ನೆಕ್ಸ್ಟು ಕೋಲ್ ಬೇಸ್ ಎಲೆಕ್ಟ್ರೋಲೈಸಿಸಲ್ಲೂ ಸೇಮ್. ಇದರಲ್ಲಿ ಏನು ಅಂತ ಅಂದರೆ ಸಾಲ್ಟ್ ಸಿಗುತ್ತೆ. ಏನು ಸಾಲ್ಟನ್ನು ಏನು ಮಾಡ್ತೀವಿ? ಆರ್ಗಾನಿಕ್ ಸಾಲ್ಟ್ RC+ONA ಎಲೆಕ್ಟ್ರೋಲೈಸಿಸ್ ಮಾಡಿದಾಗ ನಂಗೆ ಏನು ಸಿಗುತ್ತೆ? ನಾವೇನು ಮಾಡ್ತೀವಿ? C+OCNA ತೆಗೆದ್ಬಿಟ್ಟು ನಾವು H ಹಾಕ್ತೀವಿ. ಅಲ್ಲ, ಫ್ರೀ ರ್ಯಾಡಿಕಲಿ ಏನು ಮಾಡ್ತೀವಿ? ಫ್ರೀ ರ್ಯಾಡಿಕಲಿ ಕ್ಲೀವೇಜ್ ಮಾಡಿಬಿಟ್ಟು ಇನ್ನೊಂದು H ಹಾಕ್ಬಿಡ್ತೀವಿ. ಅವಾಗ ಇನ್ನೊಂದು H ಅಲ್ಲ, ಇನ್ನೊಂದು ಆರ್ನ ಫ್ರೀ ರ್ಯಾಡಿಕಲಿ ಇದು ಮಾಡಿಬಿಟ್ಟು ನನಗೆ ಸಿಮೆಟ್ರಿಕಲ್ ಆಲ್ಕೇನ್ ಸಿಗುತ್ತೆ. H2 ಕ್ಯಾಥೋಡಲ್ ಬರುತ್ತೆ. CO2 ಎಲ್ಲಿ ಮತ್ತು ಆಲ್ಕೇನು. CO2 ಮತ್ತು ಆಲ್ಕೇನ್ ಅಂದರೆ ಸಿಮೆಟ್ರಿಕಲ್ ಆಲ್ಕೇನು ಎಲ್ಲಿ ಸಿಗುತ್ತೆ? ಆ್ಯನೋಡಲ್ ಸಿಗುತ್ತೆ. pH ಜಾಸ್ತಿ ಆಗುತ್ತೆ. ಯಾಕಾಗುತ್ತೆ ಅಂದರೆ ಕೊನೆಗೆ ಮಿಕ್ಕೋದು ಬೇಸಿಕ್ ಸೊಲ್ಯೂಷನ್ ಮಿಕ್ಕುತ್ತೆ, ಅವಾಗ pH ಜಾಸ್ತಿ ಆಗುತ್ತೆ. ಕೋಲ್ ಬೇಸ್ ಎಲೆಕ್ಟ್ರೋಲೈಸಿಸಲ್ಲಿ ಇದು ಬಂದು ಫ್ರೀ ರ್ಯಾಡಿಕಲ್ಲು. ಕೋಲ್ ಬೇಸಲ್ಲೂ ಮತ್ತು ಡಿಕಾರ್ಬಾಕ್ಸಿಲೇಷನ್ನು ನಾನು ಏನದು COH ತೆಗೆದ್ಬಿಟ್ಟು H ಆಗ್ತಿದೆ. ಇಲ್ಲಿ ನಾನು COONA ಸಾಲ್ಟ್ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಆರ್ ರ್ಯಾಡಿಕಲ್ ಹಾಕ್ತೀನಿ. ಮತ್ತೀಗ ಪ್ರಾಪರ್ಟೀಸ್ ಅಷ್ಟೇ. ಎಷ್ಟಾಯಿತು? 5 RX ಇಂದ 2 ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇಂದ 2 ಮತ್ತು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸಿಂದ 1, ಒಟ್ಟು 5 MOP. ಈಗ ಮೆಥಡ್ ಆಫ್ ಪ್ರಿಪೇರ್ 5 ಆಯಿತು. ಈ ಪ್ರಾಪರ್ಟೀಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ RH ಏನಾದರೂ X2H ಇದು ಏನದು ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನನಗೇನು ಸಿಗುತ್ತೆ? RX ಸಿಗುತ್ತೆ. X2 ಏನು ಆಲೋಜಿನೇಷನ್. ಇಲ್ಲಿ X ಯಾವುದು? CL ಮತ್ತು BR ಆಗ್ಬೋದು. ಏನಾದರೂ IF ಆದರೆ ಇದು ಫಾಸ್ಟ್ ರಿಯಾಕ್ಷನ್ ಕಂಟ್ರೋಲ್ ಆಗಲ್ಲ. ಮತ್ತು ಏನಾದರೂ I ತಗೊಂಡ್ರೆ ಅದು ಏನಾಗುತ್ತೆ? ಸ್ಲೋ ರಿಯಾಕ್ಷನ್ ಆಗುತ್ತೆ ಮತ್ತು ರಿವರ್ಸಿಬಲ್ ರಿಯಾಕ್ಷನ್ ಆಗುತ್ತೆ. ಮತ್ತು ನಮಗೆ ಇದರಲ್ಲಿ ಏನು ಕೇಳ್ತಾರೆ ಅಂದರೆ ಟೋಟಲ್ ನಂಬರ್ ಆಫ್ ಪ್ರಾಡಕ್ಟ್ ಕೇಳ್ತಾರೆ. ಅಂದರೆ ಮಾನೋಲೈಜೇಷನಲ್ಲಿ ಟೋಟಲ್ ನಂಬರ್ ಪ್ರಾಡಕ್ಟ್ ಕೇಳ್ತಾರೆ. ಏನಾದರೂ ಎಕ್ಸ್ಕ್ಲೂಡಿಂಗ್ ಸ್ಟೀರಿಯೋಐಸೋಮರೇಸ್ ಆದರೆ 1 ಕಡಿಮೆ ಆಗುತ್ತೆ. ಇನ್ಕ್ಲೂಡಿಂಗ್ ಸ್ಟೀರಿಯೋಐಸೋಮರೇಸ್ ಆದರೆ 2 ಆಗುತ್ತೆ. ಓಕೆ, ಯಾಕೆ ಇನ್ಕ್ಲೂಡಿಂಗ್ ಸ್ಟೀರಿಯೋಐಸೋಮರೇಸ್ ಅಂದರೆ ಡೆಸ್ಟ್ರೋ ಮತ್ತು ಲಿವೋ 2 ಕೌಂಟ್ ಮಾಡ್ತೀವಿ. ಮತ್ತು ಏನದು ಔಟ್ ಟು ಪ್ರೆಡಿಕ್ಟ್ ಮೇಜರ್ ಪ್ರಾಡಕ್ಟ್.
ಅಂದರೆ ಕ್ಲೋರಿನೇಷನಲ್ಲಿ ಯಾವ ಬರುತ್ತೆ ಅಂದರೆ ಕ್ಲೋರಿನೇಷನಲ್ಲಿ ಹೇಳ್ತೀನಿ, ನಂಬರ್ ಆಫ್ ಏನಂದರೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ, NPRP, NSRS, NTRT. NS ಅಂದರೆ ನಂಬರ್ ಆಫ್ ಸೆಕೆಂಡರಿ ಹೈಡ್ರೋಜನ್, NT ಅಂದರೆ ನಂಬರ್ ಆಫ್ ಟರ್ಷರಿ ಹೈಡ್ರೋಜನ್, NP ಅಂದರೆ ನಂಬರ್ ಆಫ್ ಪ್ರೈಮರಿ ಹೈಡ್ರೋಜನ್, RS, RP, RT ಅಂದರೆ ರೇಟ್ ಆಫ್ ಪ್ರೈಮರಿ, ರೇಟ್ ಆಫ್ ಸೆಕೆಂಡರಿ, ರೇಟ್ ಆಫ್ ಟರ್ಷರಿ. ಏನಾದರೂ ಕ್ಲೋರಿನೇಷನ್ ಬಂದರೆ RP is to RS is to RT is equal to 1:3.8:5. 1:3.8:5. ಅದೇ ಏನಾದರೂ ಬ್ರೋಮಿನೇಷನ್ಗೆ ಬಂದರೆ RP is to RS is to RT is equal to 1:82:1600. ಅವಾಗ ಏನಾಗುತ್ತೆ ಅಂದರೆ ಬ್ರೋಮಿನೇಷನಲ್ಲಿ 3 ಡಿಗ್ರಿ 2 ಡಿಗ್ರಿ 1 ಡಿಗ್ರಿ 3 ಡಿಗ್ರಿ 2 ಡಿಗ್ರಿ 1 ಡಿಗ್ರಿ ಮಾನೋಆಲೈಸೇಷನ್ ಕೊಟ್ಟರೆ, ಏನಾದರೂ ಇದರಲ್ಲಿ ಏನು ಕ್ಲೋರಿನೇಷನಲ್ಲಿ ಸ್ವಲ್ಪ ಇದನ್ನು ಫಾರ್ಮುಲಾ ಹಾಕಬೇಕಾಗುತ್ತೆ, ಅದು NPRP, NTRT, NSRS ಆಯಿತು. ಮತ್ತು ಈಗ ಕಂಬಷನ್ ಅಂದರೆ CXHY ಪ್ಲಸ್ X ಪ್ಲಸ್ Y/4 O2 is equal to X CO2 plus Y2 H2O. ಏನಂತಂದರೆ ಎಕ್ಸ್ ಮಾಲಿಕ್ಯೂಲ್ ಆಫ್ ಕಾರ್ಬನ್ ಮತ್ತು CXHY ಅಂದರೆ ಎಕ್ಸ್ ಮಾಲಿಕ್ಯೂಲ್ ಅದೇನು ಮಾಡುತ್ತೆ, CXHY ಏನಾದರೂ O2 ಎಷ್ಟು O2 X ಪ್ಲಸ್ Y/4 ಅಷ್ಟು O2 ಜೊತೆಗೆ ರಿಯಾಕ್ಟ್ ಆಗಿ ನನಗೆ ಸಿಗುತ್ತೆ X ಟೈಮ್ಸ್ ಆಫ್ CO2 ಸಿಗುತ್ತೆ, ಮತ್ತು Y/2 ಟೈಮ್ಸ್ ಆಫ್ ವಾಟರ್ ಸಿಗುತ್ತೆ. ಐಸೋಮೆರಿಸಮಲ್ಲಿ ನಾವೇನು ತಗೋತೀವಿ, ಆಲ್ಕೋಹಾಲಿಕ್ HCl ಅನಹೈಡ್ರಸ್ AlCl3, ಆಲ್ಕೋಹಾಲಿಕ್ HCl ಅನಹೈಡ್ರಸ್ HCAlCl3. ಇನ್ನೊಂದು ಹೇಳು, ಆಲ್ಕೋಹಾಲಿಕ್ HCl ಅನಹೈಡ್ರಸ್ AlCl3. ಏನು ಮಾಡ್ತೀವಿ, ಐಸೋಮೆರಿಸಮ್ ಮಾಡ್ತೀವಿ. ಐಸೋಮೆರಿಸಮ್ ಅಂದರೆ ಚೈನ್ ಐಸೋಮೆರಿಸಮ್, ಬ್ಯೂಟೈನಿಂದ ಐಸೋಬ್ಯೂಟೈನ್ ಹಂಗೆ ಮಾಡ್ತೀವಿ. ಮತ್ತು ಆರೋಮೈಟೈಸೇಷನ್ ಅದರಲ್ಲಿ ನಮಗೆ ರಿಯೇಜೆಂಟ್ ಯಾವ್ಯಾವು ಅಂದರೆ Cr2O3 ಅಥವಾ MO2O3 Al2O3 Cr2O3 MO2O3 Al2O3. ಅದೇನು ಮಾಡುತ್ತೆ, 6 ಕಾರ್ಬನ್ ಚೈನ್ನ ತಗೊಂಡೋಗಿ ಬೆನ್ಸಿನ್ ಮಾಡುತ್ತೆ. 7 ಕಾರ್ಬನ್ ಚೈನು ತಗೊಂಡೋದ್ರೆ ಏನು ಮಾಡುತ್ತೆ, ಮಿಸೈಟಲೀನ್ ಮಾಡುತ್ತೆ. ಮಿಸೈಟಲೀನ್ ಮಾಡಲ್ಲ, ಇನ್ನೊಂದು ಟಾಲಿಯನ್ ಮಾಡುತ್ತೆ. ಆಕ್ಸಿಡೇಷನ್ ಅಂದರೆ ಇವಾಗ ಬಂತು ಏನಾದರೂ ಇದು ಬರೋ 3 ಡಿಗ್ರಿ ಹೈಡ್ರೋಜನ್ನು KMnO4 ಜೊತೆಗೆ ರಿಯಾಕ್ಟ್ ಆಗಿ ನನಗೆ ಸಿಗುತ್ತೆ OH ಸಿಗುತ್ತೆ. ಏನು ಆಕ್ಸಿಡೇಷನಲ್ಲಿ ಏನು ಸಿಗುತ್ತೆ, 3 ಡಿಗ್ರಿ ಹೈಡ್ರೋಜನ್ನು ರಿಯಾಕ್ಟ್ ಆಗಿ ಯಾವ್ದ್ರ ಜೊತೆಗೆ KMnO4 ಜೊತೆಗೆ ಏನು ಸಿಗುತ್ತೆ, ನನಗೆ OH ಸಿಗುತ್ತೆ ಆಕ್ಸಿಡೇಷನ್. ಇನ್ನು 3 ರಿಯಾಕ್ಷನ್ ಇದೆ ಇರಲಿ. ಫಿಸಿಕಲ್ ಪ್ರಾಪರ್ಟಿ, ಬಾಯ್ಲಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಲಿಕ್ಯುಲರ್ ವೇಟ್. ಏನು ಬಾಯ್ಲಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಲಿಕ್ಯುಲರ್ ವೇಟ್ ಅಂದರೆ 5 ಕಾರ್ಬನ್ ಈಸ್ ಗ್ರೇಟರ್ ಬಾಯ್ಲಿಂಗ್ ಪಾಯಿಂಟ್ ದೆನ್ 4 ಕಾರ್ಬನ್ ಇಸ್ ಗ್ರೇಟರ್ ದೆನ್ 3 ಕಾರ್ಬನ್ ಆಯಿತು. ಸೇಮ್ ಆಲ್ಕಿನ್ ಬ್ರಾಂಚ್ ಇನ್ಕ್ರೀಸ್ ಆದಷ್ಟು BP ಕಡಿಮೆ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ. ಬ್ರಾಂಚಿಂಗ್ ಜಾಸ್ತಿ ಆದಷ್ಟು BP ಬ್ರಾಂಚಿಂಗ್ ಜಾಸ್ತಿ ಆದಷ್ಟು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ. ಹಂಗಾರೆ 5 ಕಾರ್ಬನ್ದು ಏನು 2-methyl butane is propane is greater than 2-methyl butane is greater than isopentane. ನಿಯೋಪೆಂಟೇನ್ಗಿಂತ ಏನು ಜಾಸ್ತಿ ಇರುತ್ತೆ. ಈಗ ಬಂದ್ವಿ MOP ಆಫ್ ಆಲ್ಕೇನ್ಸ್ಗೆ. ಇದು ಫಸ್ಟು ಆಲ್ಕೈನ್ಸಿಂದ ಏನು ಮಾಡ್ತೀವಿ ಅಂದರೆ ಏನು H2PD ಏನಂದರೆ ಏನು ಮಾಡ್ತೀವಿ, ಪೈ ಬಾಂಡ್ ಹೊಡಿತೀನಿ, 2 ಕಡೆ HH ಕೊಡ್ತೀನಿ. ಇದೇನು ಸಿಗುತ್ತೆ ನನಗೆ, ಇಲ್ಲಿ ನನಗೆ ಸಿಸ್ ಸಿಗುತ್ತೆ. ಏನು ಸಿಗುತ್ತೆ, ಸಿಸ್ ಆಲ್ಕೇನ್ ಸಿಗುತ್ತೆ. ಅದೇ ಏನಾದರೂ Na ಪ್ಲಸ್ ಲಿಕ್ವಿಡ್ NH3 ಇದೇನಿದು, ಒಂದು ನಿಮಿಷ. Na
ಪ್ಲಸ್ ಲಿಕ್ವಿಡ್ ಅಮೋನಿಯಾ ಜೊತೆಗೆ ರಿಯಾಕ್ಟ್ ಆಗಿ ಏನಾಗುತ್ತೆ ನನಗೆ ಟ್ರಾನ್ಸ್ ಆಲ್ಕಿನ್ ಸಿಗುತ್ತೆ. ಇದನ್ನ ನಾವಂತೀವಿ ಬರ್ತ್ ರಿಡಕ್ಷನ್ ಓಕೆನಾ. ಟ್ರಾನ್ಸ್ ಆಲ್ಕಿನ್ ಬೇಕಂದ್ರೆ ನಾನೇನು ಮಾಡ್ತೀನಿ, ಬರ್ತ್ ರಿಡಕ್ಷನ್ ಮಾಡ್ತೀನಿ. ಯಾವ್ದು ಹೆಲ್ಪಿಂದ? Na ಪ್ಲಸ್ ಲಿಕ್ವಿಡ್ NH3 ಇಂದ. ಮತ್ತು ಏನಾದರೂ ನನಗೆ ಸಿಸ್ ಬೇಕಂದರೆ H2PD. ಮತ್ತು ಏನಾದರೂ ಕೋಲ್ನ ಯೂಸ್ ಮಾಡಿಲ್ಲ ಅಂದರೆ ನಮ್ಗೇನು ಸಿಗ್ತಿತ್ತು? ಆಲ್ಕೇನ್ ಸಿಗ್ತಿತ್ತು. ಬಟ್ ಕೋಲ್ ಇಲ್ಲಿ ಏನು ಮಾಡುತ್ತೆ? ಪಾಯ್ಸನ್ ಥರ ವರ್ಕೌಟ್ ಮಾಡ್ಕೊಳುತ್ತೆ. ಮತ್ತೀಗ ಫ್ರಮ್ ಆಲ್ಕೈಲ್ ಅಲೈಡಲ್ಲಿ ಏನೇನಂತಂದರೆ ಬೀಟಾ ಎಲಿಮಿನೇಷನ್ ಅಥವಾ ಆಲ್ಫಾ ಬೀಟಾ ಎಲಿಮಿನೇಷನ್ ಅಥವಾ E2 ಎಲಿಮಿನೇಷನ್. ಇದರಲ್ಲಿ ಏನಿಲ್ಲ, ಸಿ ಮತ್ತು ಸಿ 2 ಕಾರ್ಬನ್ನು ಅದರ ಒಂದು ಕಾರ್ಬನ್ನಲ್ಲಿ ಎಕ್ಸ್ ಕೂತ್ಕೊಂಡಿದ್ರೆ ಇನ್ನೊಂದು ಕಾರ್ಬನ್ನಲ್ಲಿ ಆಲ್ಫಾ ಬೀಟಾ ಹೈಡ್ರೋಜನ್ ಇರುತ್ತೆ. ಈಗ ಏನಾದರೂ ಎಕ್ಸ್ ಜೊತೆಗೆ ಕೂತ್ಕೊಂಡಿರೋದು ಆಲ್ಫಾ ಕಾರ್ಬನ್ನು ಮತ್ತು ಪಕ್ಕದ ಇರೋದು ಬೀಟಾ ಕಾರ್ಬನ್ನು. ಇನ್ನು ಪಕ್ಕದ ಬೀಟಾ ಕಾರ್ಬನ್ನು ಅಂದರೆ ಹೆಚ್ಚು ಇದರಲ್ಲಿ ಆಲ್ಫಾ ಕಾರ್ಬನ್ನಿಂದ ಎಕ್ಸು, ಬೀಟಾ ಕಾರ್ಬನ್ನಿಂದ ಹೆಚ್ಚು ಎರಡನ್ನೂ ತೆಗೆದುಬಿಟ್ಟು ಅದ್ರ ಮಧ್ಯ ಡಬಲ್ ಬಾಂಡ್ ಮಾಡಿಬಿಡ್ತೀವಿ. ಅವಾಗ ಏನದು ಅದು ಯಾವ್ದಿಂದ ಆಗುತ್ತೆ? ಆಲ್ಕೋಹಾಲಿಕ್ KOH ಬೇಸ್ ಯೂಸ್ ಮಾಡ್ತೀವಿ. ಆಲ್ಕೋಹಾಲಿಕ್ KOH ಏನದು? E2 ಎಲಿಮಿನೇಷನ್. ಮೋಸ್ಟ್ ಸ್ಟೇಬಲ್ ಆಲ್ಕಿನ್ ಈಸ್ ದ ಮೇಜರ್ ಪ್ರಾಡಕ್ಟ್. ಇಫ್ ದ ಬೇಸ್ ಈಸ್ ಬಲ್ಕಿ ಲೈಕ್ ಟರ್ಷರಿ ಬ್ಯೂಟೈಲ್ K, ದೆನ್ ಲೆಸ್ಸರ್ ಎಂಡೆಡ್ ಆಲ್ಕಿನ್ ಈಸ್ ಮೇಜರ್. ಅಂದರೆ ಏನಾದರೂ ಟರ್ಷರಿ ಬ್ಯೂಟೈಲ್ ಓಕೆ, ದೆನ್ ಲೆಸ್ ಎಂಡೆಡ್ ಆಲ್ಕಿನ್ ಇಸ್ ಮೇಜರ್. ಬಲ್ಕಿ ಆಲ್ಕೋಹಾಲ್ ತೊಗೊಂಡ್ರೆ ಯಾವ್ದು ಮೇಜರ್ ಸಿಗುತ್ತೆ? ಲೆಸ್ ಎಂಡರ್ಡ್. ಅದಕ್ಕೆ ಎಕ್ಸಾಂಪಲ್ಲು ಇಲ್ಲೇ ಕೊಟ್ಟಿದ್ದಾರೆ. ನಾವೇನಾದರೂ 2-ಬ್ರೋಮೋ ಬ್ಯೂಟೇನ್ ತೊಗೊಂಡು ಏನಾದರೂ ಆಲ್ಕೋಹಾಲಿಕ್ KOH ತೊಗೊಂಡ್ರೆ ನಮಗೆ ಏನು ಗೊತ್ತೆ? 2 ಬ್ಯೂಟೀನಲ್ಲಿ ಮೇಜರ್ ಆಗುತ್ತೆ. ಏನಾಗುತ್ತೆ? 2 ಬ್ಯೂಟೀನ್ ಮೇಜರ್ ಆಗುತ್ತೆ, 1 ಬ್ಯೂಟೀನ್ ಮೈನರ್ ಆಗುತ್ತೆ. ಅದೇನಾದರೂ TBUOK ಅಂದರೆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ತೊಗೊಂಡ್ರೆ ಆಲ್ಕೋಹಾಲು ಸಾಲ್ಟ್ ಅದರಿಂದ ತೊಗೊಂಡ್ರೆ ಏನಾದರೂ ಪ್ರೈಮರಿ ನನಗೆ 1 ಬ್ಯೂಟೀನ್ ನನಗೆ ಮೇಜರ್ ಸಿಗುತ್ತೆ, 2 ಬ್ಯೂಟೀನ್ ನನಗೆ ಮೈನರ್ ಆಗುತ್ತೆ. ಓಕೆ, ಈಗ ಫ್ರಮ್ ವಿಸನಲ್ ಡೈಅಲೈಡ್ ರಿಯಾಕ್ಷನ್ ವಿತ್ ಏನು ಮಾಡ್ತಾರೆ? ವಿಸನಲ್ ಡೈಅಲೈಡು ZN ಜೊತೆಗೆ ರಿಯಾಕ್ಟ್ ಆಗಿ ನಂಗೆ ಏನು ಸಿಗುತ್ತೆ? ಸಿಸ್ ಅಡಿಷನ್ ಮಾಡ್ತೀವಿ. ಓಕೆ, ಎಕ್ಸನ್ನು ತೆಗೆದುಬಿಟ್ಟು ಡಬಲ್ ಮಾಡ್ತೀವಿ. ಏನು? ವಿಸಿನಲ್ ಡೈಅಲೈಡ್ ಅಂದರೆ ಕಾರ್ಬನ್ ಪಕ್ಕ ಎರಡಕ್ಕೂ ಕಾರ್ಬನ್ ಜೊತೆಗೆ ಎಕ್ಸ್ ಅಟ್ಯಾಚ್ ಆಗುತ್ತೆ. ಏನು? ವಿಸಿನಲ್ ಡೈಅಲೈಡ್. ನೆಕ್ಸ್ಟು ಫ್ರಮ್ ಆಲ್ಕೋಹಾಲ್ಸ್ ಬೈ ಆಸಿಡಿಕ್ ಹೈಡ್ರೇಷನ್ ಆಲ್ಕೋಹಾಲ್ ತೊಗೊತೀವಿ. ಆಲ್ಕೋಹಾಲ್ ತೊಗೊಂಡು H ಪ್ಲಸ್ ಇಟ್ ಅಂದರೆ ಯಾವುದಾದ್ರು ಏನು ಆ್ಯಸಿಡ್ ಅದೇ ಮಾಡ್ತೀವಿ, ಪ್ರೊಟನೇಷನ್ ಮಾಡಿಬಿಟ್ಟು H2 ಹೊರ ತೆಗ್ತೀವಿ. ಮತ್ತು ನನಗೆ R+ ಏನು ಕಾರ್ಬೋಕೇಟನ್ ಸಿಗುತ್ತೆ. ರಿಅರೇಂಜ್ಮೆಂಟ್ ಇದ್ದರೆ ರಿಅರೇಂಜ್ಮೆಂಟ್ ಮಾಡ್ತೀನಿ, ಇಲ್ಲ ಅಂದರೆ ಆಲ್ಕಿನ್ ಏನಾದ್ರು ರಿಅರೇಂಜ್ ಮಾಡ್ತೀನಿ. ಮತ್ತು ಮೋಸ್ಟ್ ಸ್ಟೇಬಲ್ ಆಲ್ಕಿನ್ ಜೊತೆಗೆ ನಾನು ಮಾಡ್ತೀನಿ H+ ಕೊಟ್ಬಿಟ್ಟು ಆಲ್ಕೀನ್ ಮಾಡ್ತೀನಿ. ಏನಿದ್ದು ಯಾವುದ್ರಿಂದ? ಆಲ್ಕೋಹಾಲು ಮತ್ತು ಆಸಿಡಿಕ್ ಡಿಹೈಡ್ರೇಷನ್ ಮಾಡ್ತೀವಿ. ಮತ್ತು ರಿಅರೇಂಜ್ಮೆಂಟ್ ಅಂದರೆ H ಶಿಫ್ಟು ಮತ್ತು ಮಿಥೈಲ್ ಶಿಫ್ಟು ಮತ್ತು H ಶಿಫ್ಟ್ ಅಂದರೆ ಯಾವ ಕಾರ್ಬನ್ ಕ್ಯಾಟಯನ್ನು ಇನ್ನೊಂದು ಪಕ್ಕದ್ದು ಸ್ಟೇಬಲ್ ಆಗಿರಬೇಕು. ಏನಾದರೂ ಶಿಫ್ಟ್ ಮಾಡಬೇಕಾದ್ರೆ ಅದು ಸ್ಟೇಬಲ್ ಆದರೆ ಮಾತ್ರ, ಅದು ಫಸ್ಟ್ ಇರೋದಕ್ಕಿಂತ ಮತ್ತೆ ಸ್ಟೇಬಲ್ ಇದ್ದರೆ ಮಾತ್ರ ಅದನ್ನೇನು H ಶಿಫ್ಟ್ ಮಾಡ್ತೀನಿ ಅಂತ ಮಿಥೈಲ್ ಶಿಫ್ಟ್ ಮಾಡ್ತೀನಿ. ಏನಾದರೂ ಫಸ್ಟ್ ಇರೋದೇ ಸ್ಟೇಬಲು, ಸೆಕೆಂಡ್ ಪ್ರಾಡಕ್ಟು ಫಸ್ಟು ಸ್ಟೇಬಲ್ ಬಂತು, ಸೆಕೆಂಡು ಸ್ಟೇಬಲ್ ಆಗಲಿಲ್ಲ, ಅದಕ್ಕಿಂತ ಸ್ವಲ್ಪ ಸ್ಟೇಬಲ್ ಬಂತು, ಆಮೇಲೆ ಇನ್ನೊಂದು ಬರೋದು ಅದಕ್ಕಿಂತ ಸ್ಟೇಬಲ್ ಆಗಿರುತ್ತೆ ಅಂದರೆ ಮಾಡಲ್ಲ. ಸೆಕೆಂಡು ಸ್ಟೇಬಲ್ ಆದರೆ ಮಾತ್ರ ಪ್ರೊಸೀಡ್ ಆಗುತ್ತೆ. ಇವು ಮತ್ತು ಮಿಥೈಲ್ ಶಿಫ್ಟು ಮತ್ತು ಹೈಡ್ರೈಡ್ ಶಿಫ್ಟಲ್ಲೂ ಫಸ್ಟ್ ಪ್ರಿಯಾರಿಟಿ ಯಾವುದೋ ಒಂದು ಹೈಡ್ರೈಡ್ ಶಿಫ್ಟಿಗೆ ಕೊಡ್ತೀನಿ, ಆಮೇಲೆ ಮಿಥೈಲ್ ಶಿಫ್ಟು. ಮತ್ತು ರಿಂಗ್ ಎಕ್ಸ್ಪ್ರೆಷನ್ ಏನೊಂದು 4 ಕಾರ್ಬನ್ ಸೈಕಲಲ್ಲಿ 4 ಕಾರ್ಬನ್ನು ಮತ್ತು ಅದ್ರ ಮೇಲೆ ಹೊರಗಡೆ 1 ಕಾರ್ಬನ್ ಅದ್ರ ಮೇಲೆ ಪ್ಲಸ್ ಇದ್ದರೆ ಅದನ್ನೇನು ಮಾಡ್ತೀನಿ? ಅದನ್ನು ರಿಂಗ್ ಎಕ್ಸ್ಪೆನ್ಷನ್ ಮಾಡ್ತೀನಿ. ಮತ್ತು ಇನ್ನೊಂದೇನು 5 ಕಾರ್ಬನ್ ಚೈನು ಅದ್ರ ಮೇಲೆ 1 ಕಾರ್ಬನ್ಗೆ ಹೊರಗಿನ ಕಾರ್ಬನ್ನಲ್ಲಿ ಏನು ಕಾರ್ಬೋಕೇಟನ್ ಐತೆ ಅವಾಗ ಏನು ಮಾಡಿ ಅವಾಗ ರಿಂಗ್ ಎಕ್ಸ್ಪೆನ್ಷನ್ ಮಾಡಿಬಿಟ್ಟು ಏನು ಮಾಡ್ತೀನಿ? ಪೆಂಟೇನ್ ಕಾರ್ಬನ್ ಏನು ಮಾಡ್ತೀನಿ? ಸೈಕ್ಲೋಪೆಂಟೇನ್ ಕಾರ್ಬನನ್ನು ಇಲ್ಲ ಮೇಲೆ ಎಕ್ಸೇನ್ ಕಾರ್ಬನೇನ್ ಮಾಡ್ತೀನಿ. ಸೈಕ್ಲೋಎಕ್ಸೇನ್ ಕಾರ್ಬನೇನ್ ಮಾಡ್ತೀನಿ. ಯಾಕೆ ಮಾಡ್ತೀನಿ ಅಂದರೆ 6 ಕಾರ್ಬನ್ ಸೈಕಲ್ಲು ಸ್ಟೇಬಲ್ಲು, 5 ಕಾರ್ಬನ್ ಸ್ಟೇಬಲು, ಯಾವ್ದಕ್ಕಿಂತ 4ಗಿಂತ ಮತ್ತು 5. ಓಕೆ. ಈಗ ಮತ್ತೆ ಕ್ವಶನ್ನು ಸ್ಟೇಬಿಲಿಟಿ ಮಾಡಬೇಕಾಗತ್ತೆ.
ಮತ್ತು ಪ್ರಾಪರ್ಟೀಸು ಅಡಿಷನ್ ಹೈಡ್ರೋಜನ್ ಅಡಿಷನ್ ಆಫ್ ಹಲೋಜನ್ ಅಡಿಷನ್ ಆಫ್ ಹಲೋಜನ್ ಏನಿದೆ ಅಂದರೆ X2CCl4 ಅಲ್ಲೇನು ಮಾಡ್ತೀವಿ, ಆ್ಯಂಟಿ CCನ ಆ್ಯಡ್ ಮಾಡ್ತೀವಿ. ಆ್ಯಂಟಿ ಎಕ್ಸ್ ಬಾಂಡ್ನ ಹೊಡಿ, ಪೈ ಬಾಂಡ್ನ ಹೊಡಿ, ಎರಡು ಕಡೆ ಆ್ಯಂಟಿ ಡೈರೆಕ್ಷನಲ್ಲಿ XX ಹಾಕು. ಯಾವ್ದು ಬಂದಾಗ X2CCl4 ಬಂದಾಗ. ಅದೇನಾದರೂ H2O ಬಂದಾಗ ಇದರಲ್ಲೂ ನಾವೇನು ಮಾಡ್ತೀವಿ, ಸ್ಟೇಬಲ್ ಆಲ್ಕೇನ್ ಮಾಡ್ತೀವಿ. ಇದರಲ್ಲಿ ಏನದು ಕಾರ್ಬೋಕ್ಯಾಟಯನ್ ಎಕ್ಸಸ್ಸು ಅಲೋಜಿನೇಷನ್, ಅಡಿಷನ್ ಆಫ್ ಅಲೋಜಿನೇಷನ್ ನಾವು ಏನಾದರೂ ರಿಅರೇಂಜ್ಮೆಂಟ್ ಮಾಡಲ್ಲ. ಇದು ಅಡಿಷನ್ ಆಫ್ ಅಲೋಜನಲ್ಲೂ ರಿಅರೇಂಜ್ಮೆಂಟ್ ಮಾಡಲ್ಲ, ಬಟ್ ಸ್ಟೆಬಿಲಿಟಿ ನೋಡ್ಕೊತೀವಿ. ಏನು +I+Rನ ಪಕ್ಕದಲ್ಲಿ ನೋಡ್ಕೊಂಡು ನಾವೇ ಮಾಡ್ತೀವಿ, ಒಂದಕ್ಕೆ OH ಮತ್ತು ಇನ್ನೊಂದಕ್ಕೆ X, ಒಂದಕ್ಕೆ OH ಇನ್ನೊಂದಕ್ಕೆ X, ಇದರಲ್ಲೇನು ಆ್ಯಂಟಿ ಅಡಿಷನ್ ಮಾಡ್ತೀವಿ. ಓಕೆ, ನಂಗೆ 2 ಕೊಡ್ಬೋದು. ಯಾವುದು X2CCl4 ಕೊಟ್ಟರೆ ನಾನು ನನಗೆ X+ ಮತ್ತು X- ಸಿಗುತ್ತೆ. ಅದೇ H2O ಕೊಟ್ಟರೆ X2H2O ಕೊಟ್ಟರೆ ನಾನು ಮಾಡ್ತೀನಿ OH - X+, ಯಾವುದು K+ ಕಡಿಮೆ ಇತ್ತು ಅದು ನಾನು ಇದು ಮಾಡ್ಕೊತೀನಿ. ನನಗೆ ಏನು ಸಿಗುತ್ತೆ, ಫಸ್ಟ್ನೇದರಲ್ಲಿ ವಿಸ್ನ ಡೈ ಅಲೈಡ್ ಸಿಗುತ್ತೆ, ಇದರಲ್ಲಿ ಆಲ್ಕೋಹಾಲು ಮತ್ತು ಅಲೈಡು ಸಿಗುತ್ತೆ. ಮತ್ತು ಪ್ರಾಪರ್ಟೀಸ್ ಅಡಿಷನ್ ಆಫ್ ಹೈಡ್ರೋಜನ್ ಅಲೈಡ್ ಅಂದರೆ HX. ಅದರಲ್ಲಿ ಏನು ಮಾಡ್ತೀನಿ, ಮಾರ್ಕೋನಿಕ್ ರೂಲ್ನ ಯೂಸ್ ಮಾಡಬೇಕು, ಬಟ್ ನಾನು ಮಾರ್ಕೋನಿಕ್ ರೂಲ್ನ ಯೂಸ್ ಮಾಡಲ್ಲ. ಏನು ಮಾಡ್ತೀನಿ, ರೀಅರೇಂಜ್ಮೆಂಟ್ ಆಫ್ ಏನದು ಕಾರ್ಬೋಕ್ಯಾಟಯನ್ ಮೇಲೆ ಹೋಗ್ತೀನಿ. ಏನು ಮಾಡ್ತೀನಿ ಅಂದರೆ ಫಸ್ಟು ಸ್ಟೇಬಲ್ ಕಾರ್ಬನ್ ಕ್ಯಾಟಯನ್ ಇದು ಮಾಡ್ಕೊತೀನಿ, ಆಮೇಲೆ ಪಾಸಿಬಲ್ ರಿಅರೇಂಜ್ಮೆಂಟು, ಆಮೇಲೆ ಎಕ್ಸ್ನ ಫಸ್ಟು ಪ್ರೊಟನೇಷನ್ ಮಾಡ್ತೀನಿ. ಪ್ರೊಟನೇಷನ್ ಆದಮೇಲೆ ಕಾರ್ಬೋಕ್ಯಾಟಯನ್ನ ರಿಅರೇಂಜ್ಮೆಂಟ್ ಮಾಡ್ತೀನಿ ಸ್ಟೇಬಿಲಿಟಿ ಬರೋಗಂಟ. ಆಮೇಲೆ ಎಕ್ಸ್ನ ತೊಗೊಂಡೋಗಿ ಯಾವ ಸ್ಟೇಬಲ್ ಕಾರ್ಬೋಕ್ಯಾಟಯನ್ ಅದಕ್ಕೆ ಹಾಕ್ತೀನಿ. ಅದಕ್ಕೆ ಅದು ಅಡಿಷನ್ ಆಫ್ ಹೈಡ್ರೋಜನ್ ಅಲೈಡ್ಸ್. ಅದು ನನಗೆ ಸಿಗುತ್ತೆ ಆಲ್ಕೈಲ್ ಅಲೈಡ್ ಸಿಗುತ್ತೆ. ಈಗ ನೆಕ್ಸ್ಟು ಕ್ವಶನ್. ಈಗ ಮತ್ತಿನ್ನೊಂದು ಆ್ಯಂಟಿ ಮಾರ್ಕೋನಿಕ್ ಅಡಿಷನ್ ಆರ್ ಪೆರಾಕ್ಸೈಡ್ ಎಫೆಕ್ಟ್ ಆರ್ ಕರಾಶ್ ಎಫೆಕ್ಟ್. ಆ್ಯಂಟಿ ಮಾರ್ಕೋನಿಕ್ ಅಡಿಷನ್ ಆರ್ ಪೆರಾಕ್ಸೈಡ್ ಎಫೆಕ್ಟ್ ಆರ್ ಕರಾಶ್ ಎಫೆಕ್ಟ್. ಅಲ್ಲೇನು ಮಾಡ್ತೀನಿ ಅಂದರೆ ನೆಗೆಟಿವ್ ಅಡೆಂಡಮ್ನ ಎಷ್ಟು ಇನ್ನು ಆಲ್ಕಿನ್ ಇರ್ತಲ್ಲ, ಆಲ್ಕಿನ ಕಾರ್ಬನ್ ನೋಡ್ತೀನಿ. 2 ಕಾರ್ಬನಲ್ಲಿ ಯಾವ ಕಾರ್ಬನಲ್ಲಿ ಹೈಡ್ರೋಜನ್ನು ಜಾಸ್ತಿ ಇದೆಯೋ ಅಲ್ಲಿಗೆ ನಾನು ನೆಗೆಟಿವ್ ಅಡೆಂಡಮ್ನ ಕೊಡ್ತೀನಿ. ಮತ್ತು ಕಡಿಮೆ ಹೈಡ್ರೋಜನ್ ಇರುವಂಥ ಕಾರ್ಬನ್ಗೆ ನಾನು ಪಾಸಿಟಿವ್ ಅಡೆಂಡಮ್ ಕೊಡ್ತೀನಿ. ಮತ್ತು ಇದು ಡೈರೆಕ್ಟ್ ಏನು HBr ಪೆರಾಕ್ಸೈಡ್ ಆಯಿತು. ಅವಾಗ ನನಗೆ ಏನು ಮಾಡುತ್ತೆ, ಮೇಜರ್ ಅದು ಬರುತ್ತೆ. ಮೇಜರ್ ನನಗೆ ಪ್ರೈಮರಿ 1 ಬ್ರೋಮೋ ಫಸ್ಟಿಗೆ ಇದು ಬರುತ್ತೆ. ಓಕೆ, ಪ್ರೈಮರಿ ಅಲೈಡ್ ಸಿಗುತ್ತೆ. ಈಗ ಅಡಿಷನ್ ಆಫ್ ಮತ್ತೆ ಇದು ಗೊತ್ತಿರಬೇಕು, ಬರೀ HBrಗೆ ಮಾತ್ರ ಯೂಸ್ ಆಗುತ್ತೆ, HClಗೆ ಯೂಸ್ ಆಗಲ್ಲ. HCl ಪೆರಾಕ್ಸೈಡು ನಾನು 2 ಡಿಗ್ರಿನೇ ಮೇಜರ್ ತೊಗೊತೀನಿ. ಆಯಿತು. ಈಗ H2SO4 ಅಂದರೆ ಅಡಿಷನ್ ಆಫ್ H2SO4 ಅಲ್ಲೇನು ಫಸ್ಟ್ ನಾವು ಹೇಳಿದ್ವಿ, ಇದರಲ್ಲೂ ಅಷ್ಟೇ ಪ್ರೊಟನೇಷನ್ ಮಾಡ್ತೀನಿ. ಪ್ರೊಟನೇಷನ್ ಹೆಂಗಂದರೆ H2SO4 ಅಲ್ಲಿ H+ SO3H- O - SO3H. ಓಕೆನಾ. ಅವಾಗ ಏನಂದ್ರೆ ಫಸ್ಟ್ ಪ್ರೊಟನೇಷನ್ ಮಾಡ್ತೀನಿ. ಪ್ರೊಟನೇಷನ್ ಮಾಡಿ ಮತ್ತೇನು ಎಲ್ಲಿ ಕಾರ್ಬೋಕ್ಯಾಟಯನ್ ಸ್ಟೇಬಲ್ ಆಗುತ್ತೆ ಅಲ್ಲಿ ನಾನು OSO3H ಏನಿದು ಕೋಲ್ಡ್ ಕಾನ್ಸಂಟ್ರೇಟಿಂಗ್ ಸಲ್ಫೂರಿಕ್ ಆ್ಯಸಿಡ್. ಅದೇನಾದರೂ ಅಡಿಷನ್ ಆಫ್ ವಾಟರ್ ಅದರಲ್ಲಿ ಏನು ಮಾಡ್ತೀನಿ ಅಂದರೆ ಡೈಲ್ಯೂಟ್ H2SO4 ತೊಗೋಬೋದು, ಡೈಲ್ಯೂಟ್ H2SO4 ಅಥವಾ H3O+. ಇದರಲ್ಲಿ ಏನು ಮಾಡ್ತೀನಿ, ಫಸ್ಟು ಏನು ಮಾಡ್ತೀನಿ, ಪ್ರೊಟನೇಷನ್ ಮಾಡ್ತೀನಿ. ಮತ್ತು ಸ್ಟೇಬಲ್ ಕಾರ್ಬೋಕ್ಯಾಟಯನ್ ಬರಗಂಟ ರೀಅರೇಂಜ್ಮೆಂಟ್ ಮಾಡ್ತೀನಿ. ಯಾರು ಅಡಿಷನ್ ಆಫ್ ವಾಟರಲ್ಲಿ ರೀಅರೇಂಜ್ಮೆಂಟ್ ಗಂಟ ಇದು ಮಾಡ್ತೀನಿ. ಆವಾಗೇನು ನನಗೇನು ಸಿಗುತ್ತೆ, ಆಮೇಲೆ OH ಬರುತ್ತಲ್ಲ, OH ತಗೊಂಡೋಗಿ ನಾನು ಎಲ್ಲಿ ಸ್ಟೇಬಲ್ ಆಗಿರೋ ಕಾರ್ಬೋಕ್ಯಾಟಯನ್ನ ನೋಡ್ಬಿಟ್ಟು ಅಲ್ಲಿಗೆ ಹಾಕ್ತೀನಿ. ಓಕೆ, ಇದರಲ್ಲಿ ನಂಗೆ 2 ಡಿಗ್ರಿ ಆಲ್ಕೋಹಾಲ್ ಸಿಗುತ್ತೆ. ಇವೆಲ್ಲ ಬರ್ತವೆ. ಮತ್ತೆ ಎಲ್ಲರಿಗೆ ಅದು ಬರುತ್ತೆ. ಮತ್ತು
ಅಂದರೆ ಕರೆಸ್ಪಾಂಡಿಂಗ್ ಅಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ರಿಯಾಕ್ಷನ್ ವಿತ್ KMnO4, ರಿಯಾಕ್ಷನ್ ವಿತ್ KMnO4 ಅಲ್ಲಿ ಬ್ರೇಯರ್ಸ್ ರಿಯಜೆಂಟ್ ಏನು KMnO4 ಜೊತೆಗೆ ಬ್ರೇಯರ್ಸ್ ರಿಯಜೆಂಟ್ ಇದ್ವಿ. ಡೈಲ್ಯೂಟ್ ಆಲ್ಕೋಲಿಕ್ KMnO4ನ ನಾವು ಬ್ರೇಯರ್ಸ್ ರಿಯಜೆಂಟ್ ಇದ್ವಿ. ಇದ್ರಾಗ ಏನು ಮಾಡ್ತೀವಿ ಅಂದರೆ ಸಿನ್ ಅಡಿಷನ್ ಮಾಡ್ತೀವಿ, ಎನ್ನ OHನ ಸಿನ್ ಅಡಿಷನ್ ಮಾಡ್ತೀವಿ, OHನ ಏನು ಡೈಲ್ಯೂಟ್ ಆಲ್ಕೋಲಿಕ್ KMnO4, ಡೈಲ್ಯೂಟ್ ಆಲ್ಕೋಲಿಕ್ KMnO4 ಇದೇನಂತೀವಿ ಬ್ರಿಯಸ್ ರಿಯೇಜೆಂಟ್ ಅಂತೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಆಲ್ಕಿನ್ಗೆ ಪೈ ಬಾಂಡ್ ಹೊಡೆದ್ಬಿಟ್ಟು ಆ್ಯಂಟಿ ಡೈರೆಕ್ಷನಲ್ಲಿ OHನ ಕೊಡ್ತೀನಿ, ಏನಿದು ಬ್ರಿಯಸ್ ರಿಯೇಜೆಂಟ್ ಅಂತೀನಿ. ಮತ್ತು ಓಜೋನೋಲಾಸಿಸ್ ಅದರಲ್ಲಿ ಎರಡು ಬರ್ತೈತಿ, ರಿಡಕ್ಟಿವ್ ಓಜೋನೋಲಾಸಿಸ್, ಆಕ್ಸಿಡೇಟಿವ್ ಓಜೋನೋಲಾಸಿಸ್. ಈಗ ರಿಡಕ್ಟಿವ್ ಓಜೋನೋಲಾಸಿಸಲ್ಲಿ ನನಗೆ ರಿಯೇಜೆಂಟ್ ಹೇಳ್ತೀನಿ, O3CCl4Zn, O3CCl4Zn, ಮತ್ತು O3CCl4Zn ಪ್ಲಸ್ H2O Zn, H2O Zn, H2O, ಮತ್ತು O3CCl4 Me2S ಅದೇ ಏನಾದರೂ ಆಯಿತು. ರಿಡಕ್ಟಿವ್ ಓಜೋನೋಲಾಸಿಸ್ ಏನು ಮಾಡ್ತೀವಿ ಅಂದರೆ ಈಗ ಆಲ್ಕೇನ್ ಇರ್ತದಲ್ಲ, ಆಲ್ಕೇನು ಪೈ ಬಾಂಡಲ್ಲ ಎರಡು ಬಾಂಡ್ನ ಹೊಡಿತೀನಿ, ಗೋ ಮಾಡ್ತೀನಿ, ಏನು ಎರಡು ಬಾಂಡ್ನ ಹೊಡಿತೀನಿ, ಈ ಕಾರ್ಬನ್ಗೂ O ಮತ್ತು ಆ ಕಾರ್ಬನ್ಗೂ O ಕೊಟ್ಬಿಟ್ಟು ಗೋ ಮಾಡ್ತೀನಿ. ಅವಾಗ ಏನು ಸಿಗುತ್ತಂದರೆ ಅವಾಗ ಸಿಕ್ಕದೆ ಮಸ್ತಾಗಿ ನನಗೆ ಅಲ್ಲಾಡಿದರೆ ಏನು ಸಿಗುತ್ತೆ, ಕೀಟೋನ್ ಸಿಗುತ್ತೆ ಮತ್ತು ಆಲ್ಡಿಹೈಡ್ ಸಿಗುತ್ತೆ. ಏನು ಸಿಗುತ್ತೆ, ಕೀಟೋನ್ ಸಿಗುತ್ತೆ, ಆಲ್ಡಿಹೈಡ್ ಸಿಗುತ್ತೆ. ಮಿಸ್ ಆದರೆ ನನಗೆ ಏನು ಸಿಗುತ್ತೆ, ಕೀಟೋನ್ ಮತ್ತು ಆಲ್ಡಿಹೈಡ್ ಸಿಗುತ್ತೆ. ಫಾರ್ ಯಾವ್ಯಾವ ಇರ್ತಾವನೇನು ಯಾವುದು ನಾನು ರಿಯೇಜೆಂಟ್ ತಗೊಂಡೆ ಅದ್ರ ಮೇಲೆ ಆಲ್ಡಿಹೈಡ್ ಮತ್ತು ಕೀಟೋನ್ ಸಿಗುತ್ತೆ. ಮತ್ತು ಏನಾದರೂ ಅಲ್ಲಿಗೆ ನಾನು ಬರೀ ರಿಲೇಟಿವ್ ಓಜೋನೈಸೇಷನ್ ಬರೀ ಗೋ ಮಾಡ್ತೀನಿ ಅಷ್ಟೇ. ಬಟ್ ಆಕ್ಸಿಡೇಟಿವ್ ಓಜೋನೈಸಲ್ಲಿ ಫಸ್ಟ್ ರಿಯೇಜೆಂಟ್ ಹೇಳ್ಬಿಡ್ತೀನಿ, O3CCl4H2O. ಇದರಲ್ಲಿ ನಂಗೆ Zn ಸಿಗಲ್ಲ, O3CCl4H2O ಮತ್ತು H2O2, O3CCl4H2O2 ಮತ್ತು KMnO4 H ಪ್ಲಸ್ ಆಟ್ ಅಥವಾ ಕೋಡ್, KMnO4 H ಪ್ಲಸ್ ಆರ್ ಆಟ್, KMnO4 ಆಟ್ ಅಂತ ಹೇಳ್ಬೋದು, H ಪ್ಲಸ್ ಅಂತ ಹೇಳ್ಬೋದು. ಇಲ್ಲಾಂದರೆ K2Cl2O7 H ಪ್ಲಸ್ ಅಥವಾ ಆಟ್, K2Cl2O7 H ಪ್ಲಸ್ ಅಥವಾ ಆಟ್. ಏನಿದು ಆಕ್ಸಿಡೇಟಿವ್ ಓಜೋನೈಸಿಸ್. ಇದರಲ್ಲಿ ಏನು ಮಾಡ್ತೀನಿ ಅಂದರೆ ಇದರಲ್ಲೂ ಅಷ್ಟೇ ಗೋ ಮಾಡ್ತೀನಿ. ಗೋ ಮಾಡಿದಾಗ ಕಾರ್ಬನಲ್ಲಿ ಆ ಕಾರ್ಬನ್ ಜೊತೆಗೆ ಏನಾದ್ರು ಹೈಡ್ರೋಜನ್ ಇದ್ದರೆ ಅಲ್ಲೂ ನಾವು ಕೊಟ್ಬಿಡ್ತೀನಿ, ಅಲ್ಲಿಗೂ ಓನ ಇನ್ಸರ್ಷನ್ ಮಾಡಿಬಿಡ್ತೀನಿ. ಅವಾಗ ಸಿಗುತ್ತೆ ನನಗೆ ಆಲ್ಕೋಹಾಲ್ ಸಿಗುತ್ತೆ. ಮತ್ತು ನಾನು ಆಲ್ಕೋಹಾಲ್ ಸಿಗುತ್ತಾ, ಆಲ್ಕೋಹಾಲ್ ಸಿಗಲ್ಲ ಮರ, ಕಿಟೋನ್ ಸಿಗುತ್ತೆ, ಆ್ಯಸಿಡು ಸಿಗ್ಬೋದು, ಮತ್ತು ಡಿಪೆಂಡಿಂಗ್ ಅಪಾನ್ ಆಲ್ಡಿಹೈಡ್ ಸಿಗ್ಬೋದು, ಡಿಪೆಂಡಿಂಗ್ ಅಪಾನ್ ರಿಯೇಜೆಂಟ್ ವಿಚ್ ವಿ ಯೂಸ್. ಅದ್ರ ಮೇಲೆ ಡಿಪೆಂಡ್ ಆಗಿ ನನಗೆ ಇದೇನು ಸಿಗುತ್ತೆ, ಆಲ್ಕೋಹಾಲ್ ಸಿಗುತ್ತೆ, ಆ್ಯಸಿಡ್ ಸಿಗುತ್ತೆ, ಮತ್ತು ಕಿಟೋನು ಸಿಗುತ್ತೆ. ಇದು ರಿಯೇಜೆಂಟ್ ಆಯಿತು, ಓಜೋನೈಸ್ ಆಯಿತು. ಈಗ ಮತ್ತೆ ಮಾಸ್ಟರ್ ಇದಿತ್ತು. ಇವಾಗ ಬಂದ್ವಿ ಆಲ್ಕೈನ್ಸ್ಗೆ. ಏನಕ್ಕೆ ಆಲ್ಕೈನ್ಸ್? ಈಗ MOP ಆಫ್ ಆಲ್ಕೈನ್ಸ್. ಇದರಲ್ಲಿ ಏನದು ಫ್ರಮ್ ಕ್ಯಾಲ್ಶಿಯಂ ಕಾರ್ಬೈಡ್ಸ್, CaCA2 ಕ್ಯಾಲ್ಶಿಯಂ ಕಾರ್ಬೈಡ್ಸ್. ಅದನ್ನ ಏನು ಮಾಡ್ತೀನಿ, ವಾಟರ್ ಜೊತೆಗೆ ರಿಯಾಕ್ಟ್ ಮಾಡ್ತೀನಿ. ರಿಯಾಕ್ಟ್ ಮಾಡಿದಾಗ ಏನು ಸಿಗುತ್ತೆ ನನಗೆ ಸಿಗುತ್ತೆ ಏನು, ಅಸಿಟೈಲೀನ್ ಅಂದರೆ ಆಲ್ಕೈನ್ ಎಂದು ಇಥೈನ್ ಸಿಗುತ್ತೆ. ನನಗೆ CaC2 ಹೆಂಗೆ ಬರುತ್ತೆ ಅಂದರೆ CaO ಮತ್ತು CaOನ ನಾನು C ಜೊತೆಗೆ ಏನು ಮಾಡ್ತೀನಿ, ರಿಯಾಕ್ಟ್ ಮಾಡ್ತೀನಿ. CaOನ C ಜೊತೆಗೆ ರಿಯಾಕ್ಟ್ ಮಾಡಿದಾಗ ನನಗೆ CaC2 ಬರುತ್ತೆ. CaC2ನ ತೊಗೊಂಡೋಗಿ ನಾನು ವಾಟ್ರಿಗೆ ಹಾಕ್ತೀನಿ. ಆವಾಗ ನನಗೆ ಸಿಗುತ್ತೆ, ವಾಟ್ರಿಗೆ ಹಾಕಿದಾಗ CH ಟ್ರಿಪಲ್ ಬಾಂಡ್ CH ಸಿಗುತ್ತೆ. ಮತ್ತು ಬೈ ಪ್ರಾಡಕ್ಟ್ಗೆ CaOH2 ಸಿಗುತ್ತೆ. ಮತ್ತು ವಿಸಿನಲ್ ಡೈಅಲೈಡ್ ಇದರಲ್ಲಿ ಏನಂತಾರೆ, ಆಲ್ಫಾ ಬೀಟಾ ಎಲಿಮಿನೇಷನ್. ಆಲ್ಫಾ ಬೀಟಾ ವಿಸಿನಲ್ ಡೈಅಲೈಡ್ ಅಂದರೆ ಒಂದು ಆಲೋಜನ್ಗೆ ಅದು ಕಾರ್ಬನ್ ಏನು ಆಲ್ಫಾ, ನೆಕ್ಸ್ಟ್ ಕಾರ್ಬನ್ನು ಬೀಟಾ, ಆ ಕಾರ್ಬನ್ ಹೆಚ್ಚು ಇದ್ರ ಎಕ್ಸು, ಅವಾಗ ಡಬಲ್ ಬಾಂಡ್ ಆಯಿತು. ಇನ್ನೊಂದು ಕಾರ್ಬನಲ್ಲಿ ಇರ್ತದೆ ಎಕ್ಸು, ಅದನ್ನು ಮತ್ತು ಇನ್ನೊಂದು ಪಕ್ಕದಲ್ಲಿ ಇತ್ತಲ್ಲ ಆ ಕಾರ್ಬನ್ಗೂ ಒಟ್ಟು ಇದನ್ನದು ಆಲ್ಫಾ ಬೀಟಾ ಎಲಿಮಿನೇಷನ್ 2 ಸಲ ಮಾಡಿದಾಗ ನನಗೆ ಸಿಗುತ್ತೆ ಟ್ರಿಪಲ್ ಬಾಂಡ್. ಇದು ರಿಯೇಜೆಂಟ್, ವಿಸಿನಲ್ ಡೈಅಲೈಡ್ಗೆ ರಿಯೇಜೆಂಟು ಆಲ್ಕೋಹಾಲಿಕ್ KOH
ಪ್ಲಸ್ NaNH2 NaNH2 ಆಲ್ಕೋಹಾಲಿಕ್ KOH NaNH2 NaNH2 ಅದಕ್ಕೆ ವಿಸ್ನ ಡೈಅಲೈಡ್ಗೆ. ಓಕೆ, ಅಸಿಡಿಕ್ ನೇಚರ್. ಈಗ ಪ್ರಾಪರ್ಟೀಸ್ ಬಂದ್ವಿ. ಟರ್ಮಿನಲ್ ಆಲ್ಕೈನ್ಸ್ ಆಸಿಡಿಕ್ ನೇಚರು ಅದೇ ಮೈನಸ್ಸು ಎಚ್ ತೆಗಿ ಮೈನಸ್ ಹಾಕು, ಎಣ್ಣೆ ಜೊತೆಗೆ ಎಣ್ಣೆ ಪ್ಲಸ್ಸು. ಯಾವುವು ಅಂದರೆ ಸ್ಟ್ರಾಂಗರ್ ಸ್ಟ್ರಾಂಗರ್ ಆ್ಯಸಿಡ್ ಬಂದರೆ ಅದು ಆ ರಿಯಾಕ್ಷನ್ ಪ್ರೊಸೀಡ್ ಆಗಲ್ಲ. ಯಾವ್ಯಾವ ಪ್ರೊಸೀಡ್ ಆಗುತ್ತೆ? ಎಣ್ಣೆಗೆ ಪ್ರೊಸೀಡ್ ಆಗುತ್ತೆ, NaHಗೂ ಪ್ರೊಸೀಡ್ ಆಗುತ್ತೆ, NaH4ಗೂ ಪ್ರೊಸೀಡ್ ಆಗುತ್ತೆ. ನನಗೆ ಏನು ಸಿಗುತ್ತೆ? ಎಲ್ಲದರಲ್ಲೂ R-C∧bond CNA ಸಿಗುತ್ತೆ. ಬಟ್ NaOH ಅಲ್ಲಿ ಪ್ರೊಸೀಡ್ ಆಗಲ್ಲ. ಯಾಕಾಗಲ್ಲ ಅಂದರೆ ನನಗೆ ಏನು ಸಿಗುತ್ತೆ? H2O ಸಿಗುತ್ತೆ. H2O ಇಸ್ ಮೋರ್ ಆಸಿಡಿಕ್ ದೆನ್ ಆಲ್ಕೈನ್. ವಾಟರ್ ಈಸ್ ಮೋರ್ ಆಸಿಡ್ ದೆನ್ ಆಲ್ಕೈನ್. ಮತ್ತು NaHCO3 ತಗೊಂಡು ನನಗೆ H2SO4 ಇಟ್ ಈಸ್ ಮೋರ್ ಆಸಿಡ್ ದೆನ್ ಯಾವುದರಿಂದ? ಆಲ್ಕೈನಿಂದ ಮೋರ್ ಆಸಿಡು. ಅದಕ್ಕೋಸ್ಕರ ಅದು ಪ್ರೊಸೀಡ್ ಆಗಲ್ಲ. ಮತ್ತೀಗ ಅಡಿಷನ್ ರಿಯಾಕ್ಷನ್ ಅಂತಂದರೆ 2HXನ ಯೂಸ್ ಮಾಡಿಕೊಂಡು ಒಂದೇ ಕಾರ್ಬನ್ಗೆ ಏನು ಜೆಮಿನಲ್ ಡೈಅಲೈಡ್ ಮಾಡ್ತೀನಿ. ಜೆಮಿನಲ್ ಡೈಅಲೈಡ್ ಮಾಡೋಕ್ಕೆ ಬೆಸ್ಟ್ ಇದಂದರೆ ಅಡಿಷನಲ್ ರಿಯಾಕ್ಷನ್. ಏನು ಮಾಡ್ತೀನಿ? 2HXನ ಆಲ್ಕೈನ್ಗೆ ಕೊಡಿಸ್ಬಿಟ್ಟು ನಾನು ಜೆಮಿನಲ್ ಡೈಅಲೈಡ್ ಒಂದೇ ಕಾರ್ಬನ್ಗೂ 2 ಇದು ಮಾಡ್ತೀನಿ. ಮತ್ತು ಪಾಲಿಮರೈಸೇಷನ್ ಸೈಕ್ಲಿಕ್ ಪಾಲಿಮರೈಸೇಷನ್ ಬಂದ್ಬಿಟ್ಟೇನು 3 CH3 ಟ್ರಿಪಲ್ ಬಾಂಡ್ CH ಟ್ರಿಪಲ್ ಬಾಂಡ್ CH ತೊಗೊತೀನಿ. 3 CH ಟ್ರಿಪಲ್ ಬಾಂಡ್ CHನ ತೊಗೊಂಡು ರೆಡ್ ಹಾಟ್ ಟ್ಯೂಬ್ ಜೊತೆಗೆ ರಿಯಾಕ್ಟ್ ಮಾಡ್ತೀನಿ. ರೆಡ್ ಹಾಟ್ ಟ್ಯೂಬ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನನಗೆ ಸಿಗುತ್ತೆ ಬೆನ್ಝೀನು. ಅದೇ ಏನಾದರೂ 3C ಟ್ರಿಪಲ್ ಬಾಂಡ್ CH ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಏನು ಮಿಸೆಟಲ್ RHTನ ಯೂಸ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ? ಮಿಸೆಟಲೀನ್ ಸಿಗುತ್ತೆ. ನಂಗೆ ಎಲ್ಲ ಕಡೆ ಬೇಕು ಅಂದರೆ ಓಕೆ 3CH3 C ಟ್ರಿಪಲ್ ಬಾಂಡ್ CH3 ತೊಗೊಂಡ್ರೆ ನನಗೆ ಎಲ್ಲ ಬೆನ್ಝಿನ್ನ ಎಲ್ಲ ಕಾರ್ಬನ್ಗೂ ನನಗೆ ಮಿಥೈಲ್ಗಳು ಸಿಗುತ್ತೆ. ಯಾವುದರಿಂದ? RHT. ಲೀನಿಯರ್ ಕಪ್ಲಿಂಗ್ ಅದರಲ್ಲಿ ಏನಂತಂದರೆ ನನಗೆ ಸಿಗುತ್ತೆ ಏನು Cu2Cl2 NH4 ಜೊತೆಗೆ ರಿಯಾಕ್ಟ್ ಮಾಡ್ತೀನಿ. Cu2Cl2 NH4 ಜೊತೆಗೆ ರಿಯಾಕ್ಟ್ ಮಾಡ್ತೀನಿ. ನನಗೆ ಸಿಗುತ್ತೆ CH2CH C ಟ್ರಿಪಲ್ ಬಾಂಡ್ CH ಮತ್ತು HCl ಜೊತೆಗೆ ರಿಯಾಕ್ಟ್ ಮಾಡಿಬಿಟ್ಟು CH ಡಬಲ್ ಬಾಂಡ್ CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ C ಡಬಲ್ ಬಾಂಡ್ CH2 ಅದೇ Cಗೆ ಸಿಂಗಲ್ ಬಾಂಡ್ Cl CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ C ಡಬಲ್ ಬಾಂಡ್ CH2 ಏನು ಲೀನಿಯರ್ ಕಪ್ಲಿಂಗ್. ನನಗೆ ಬಂತು ಡೈಇನ್ ಬಂತು. ಅಂದರೆ ಲೀನಿಯರ್ ಕಪ್ಲಿಂಗ್ ನನಗೆ ಏನು ಸಿಗುತ್ತೆ? ಡೈಇನ್ ಸಿಗುತ್ತೆ. ನಾವೇನು Cu2Cl2 NH4Cl Cu2Cl2 NH4Cl Cu2Cl2 NH4Cl ನೆಕ್ಸ್ಟು ಟೆಸ್ಟ್ ಫಾರ್ ಟರ್ಮಿನಲ್ ಆಲ್ಕೈನ್ಸ್ ಅಲ್ಲಿ ಒಟ್ಟು AgNO3 ಪ್ಲಸ್ NH4OH AgNO3 ಪ್ಲಸ್ NH4OH AgNO3 ಪ್ಲಸ್ NH4OH ಇಲ್ಲಿ ಏನು ಬರುತ್ತೆ? ನನಗೆ ವೈಟ್ ಪ್ರೆಸಿಪಿಟೇಟ್ ಸಿಗುತ್ತೆ. ಏನು ಸಿಗುತ್ತೆ ಅಂದರೆ RC ಟ್ರಿಪಲ್ ಬಾಂಡ್ CAG RC ಟ್ರಿಪಲ್ ಬಾಂಡ್ CAG ಅದೇನಾದರೂ ವೈಟ್ PPT. ಅದು ಏನಾದರೂ C2Cl2 NH4OH Cu2Cl2 ಪ್ಲಸ್ NH4OH ರಿಯಾಕ್ಟ್ ಮಾಡಿದ್ರೆ ನನಗೆ ಏನಂತೆ RC ಟ್ರಿಪಲ್ ಬಾಂಡ್ CCU ಸಿಗುತ್ತೆ. ಅದೇನದು ರೆಡ್ PPT ಬರುತ್ತೆ. ಮತ್ತು ಈಗ ಬೆನ್ಝೀನಿಗೆ ಬಂದ್ವಿ. ಬೆನ್ಝಿನ್ದು ಏನು MOP ಮೆಥಡ್ ಆಫ್ ಸೈಕ್ಲಿಕ್ ಪಾಲಿಮರೈಸೇಷನ್ ಆಫ್ ಆಲ್ಕೀನ್ಸ್ ಡಿಕಾರ್ಬಾಕ್ಸಿಲೇಷನ್ ಮತ್ತು ಫಿನಾಲ್ಸ್ ಇಂದನೂ ಮಾಡ್ಬೋದು. ಏನದು ಫಿನಾಲ್ಸ್ ಈಸ್ ರಿಯಾಕ್ಟ್ ವಿತ್ ZN ಗಿವ್ಸ್ ಜಿಂಕ್ ಡಸ್ಟ್ ಜೊತೆ ರಿಯಾಕ್ಟ್ ಆದರೆ ಏನು ಸಿಗುತ್ತೆ? ಬೆನ್ಝೀನ್ ಸಿಗುತ್ತೆ. ಡಿಕಾರ್ಬಾಕ್ಸಿಲೇಷನ್ ಅಂದರೆ ಅದೇ NaOH ಅದು ಮಾಡಿದ್ವಲ್ಲ, ಏನು
ಸೋಡಾಲೈಮ್ ಏನು NaOH ಯೂಸ್ ಮಾಡ್ತೀವಲ್ಲ, ಅದು ಡಿಕಾರ್ಬನೇಷನಿಂದ ನಂಗೆ ಸಾಲ್ಟ್ ಕೊಟ್ಟರೆ ನಾನು ಆ್ಯಸಿಡ್ ಕೊಟ್ಟರೆ ನಾನು ಮಾಡ್ತೀನಿ ಬೆಂಜಿನ್ ಇದು ಮಾಡ್ಕೊತೀನಿ. ಫಿನಾಲ್ಸಿಂದ ನಾನು ಜಿಂಕ್ ರಿಲೇಷನ್ ಜಿಂಕ್ ಜೊತೆಗೆ ರಿಯಾಕ್ಟ್ ಮಾಡಿಬಿಟ್ಟು ನಾನು ಫಿನಾಲಿಂದ ಬೆಂಜಿನ್ ಮಾಡ್ಕೊತೀನಿ. ಸೈಕ್ಲಿಕ್ ಪಾಲಿಮರೇಷನ್ ಅಂದರೆ ಮೂರು ಅಲ್ಕೈನ್ಸಿಂದ RH ರೆಡ್ ಟ್ಯೂಬ್ ಮಾಡಿಬಿಟ್ಟು ನಾನು ಅದು ಮಾಡ್ಕೊತೀನಿ. ಮತ್ತು ಈಗ ಪ್ರಾಪರ್ಟೀಸ್ ಬಂದ್ವಿ. ಪ್ರಾಪರ್ಟೀಸಲ್ಲಿ ಕೆಮಿಕಲ್ ESR ಅಂದರೆ ಇದು ಎಲ್ಲ ಈನ ಅದು ಎಲೆಕ್ಟ್ರಾನ್ಸ್ ರಿಚ್, ಬೆಂಜಿನ್ ಎಲೆಕ್ಟ್ರಾನ್ ರಿಚ್, ಯಾಕಂದರೆ ಪೈ ಎಲೆಕ್ಟ್ರಾನ್ಸ್ ಎಲ್ಲ ಕಡೆ ಓಡಾಡ್ತಾ ಇದ್ದಾವೆ. ಆಯಿತು, ಈಗೊಂದು ಎಲೆಕ್ಟ್ರೋಫೈಲ್ ಬಂದ್ಬಿಟ್ಟು ಏನು ಮಾಡ್ತು, H ಕೊಡಿ ಅಂದರೆ ಎಲೆಕ್ಟ್ರಾನ್ ಕೊಡಿ ಅಂದ್ಬಿಟ್ಟು ಕೇಳಿದ್ಗೆ ನೀ ಎಲ್ಲೇದು ಹೋಗ್ಬಿಟ್ಟು ಎಲ್ಲರೂ ಕುತ್ಕೊಂತ ಬೆಂಜಿನ್ ಜಾಗ ಕೊಡ್ತು. ಈಗ ನೈಟ್ರೇಷನ್ ಬಂದ್ವಿ. ನೈಟ್ರೇಷನಲ್ಲಿ ಕಾಂಬೋ ನೋಡಬೇಕು. ನೈಟ್ರೇಷನ್ ಕಾಂಬೋ ಕಾನ್ಸಂಟ್ರೇಟೆಡ್ HNO3 ಕಾನ್ಸಂಟ್ರೇಟೆಡ್ HNO3 ಪ್ಲಸ್ ಕಾನ್ಸಂಟ್ರೇಟೆಡ್ H2SO4 ಪ್ಲಸ್ NH ಕಾನ್ಸಂಟ್ರೇಟೆಡ್ HNO3 ಪ್ಲಸ್ ಕಾನ್ಸಂಟ್ರೇಟೆಡ್ H2SO4 ನಂಗೆ ಇದು ಏನು ಕೊಡುತ್ತಂದರೆ NO2 ಪ್ಲಸ್ ಕೊಡುತ್ತೆ. NO2 ಪ್ಲಸ್ಸು ಎಲೆಕ್ಟ್ರೋಫೈಲು. ಮತ್ತೆ ಬಂದಿದ್ದು ಆಲೋಜಿನೇಷನ್ ಬಂದು X2 ಪ್ಲಸ್ FeX3 ಇದರಲ್ಲಿ ಏನು ಬಂತು ಅಂದರೆ ನನಗೆ X ಪ್ಲಸ್ ಇದು ಎಲೆಕ್ಟ್ರೋಫೈಲ್ ಬಂತು, X ಪ್ಲಸ್ ಎಲೆಕ್ಟ್ರೋಫೈಲ್ ಬಂತು. ಸಲ್ಫೋನೇಷನಲ್ಲಿ ಫ್ಲೂಯಿಂಗ್ H2SO4 ಮತ್ತು H2S2O7 ಇದು ವಾಲ್ಯೂಮ್. H2S2O7 ಏನು ವಾಲ್ಯೂಮ್. ಇದು ನಂಗೆ ಏನು ಕೊಡುತ್ತಂದರೆ SO3 ರ್ಯಾಡಿಕಲ್ ಕೊಡುತ್ತೆ. SO3 ರ್ಯಾಡಿಕಲ್ಲು ಮತ್ತು H ಪ್ಲಸ್ ಇಂದ ಹೈಡ್ರೋಜನ್ ಕೊಡ್ತಾ ಇರುತ್ತೆ. ಆ್ಯಸಿಡ್ SO3 SO3 ನಂಗೆ ಏನದು ಎಲೆಕ್ಟ್ರೋಫೈಲ್ ಆಯಿತು. ಬಟ್ ಬರೋದು SO3 ಆ್ಯಡ್ ಆಗೋದು SO3H ಅದು ಆ್ಯಡ್ ಆಗೋದು ರಿಯಾಕ್ಷನಲ್ಲಿ SO3H. ಈಗ ಫ್ರೀಡಲ್ ಕ್ರಾಫ್ಟ್ ಆಲ್ಕಲೈಷನ್ ಆಗುತ್ತೆ, ಅಸಲೇಷನ್. ಫಸ್ಟು ಆಲ್ಕಲೈಷನ್ ಅನ್ನೋದು RX ಪ್ಲಸ್ ಅನ್ಅಡ್ರೆಸ್ AlCl3 RX ಪ್ಲಸ್ ಅನ್ಅಡ್ರೆಸ್ AlCl3. ಈಗ X ಇರುತ್ತಲ್ಲ, AlX3 ಇರುತ್ತಲ್ಲ, ಈಗ ಆ X ತೊಗೊಂಡು AlX4 ಮಾಡಿಬಿಟ್ಟು ನನಗೆ R ಪ್ಲಸ್ ಎಲೆಕ್ಟ್ರೋಫೈಲ್ನ ಕೊಡುತ್ತೆ. R ಪ್ಲಸ್ ಎಲೆಕ್ಟ್ರೋಫೈಲ್ ಬೆಂಜಿನ್ ಮೇಲೆ ಅಟ್ಯಾಕ್ ಮಾಡಿಕೊಂಡು ನನಗೆ R ಬೆಂಜಿನ್ ಸಿಗುತ್ತೆ. ಅದೇ ಥರ ಅಸೈಲ್ನಲ್ಲಿ ಇದರಲ್ಲಿ ನಾನು ರಿಯೇಜ್ಮೆಂಟು ಇಫ್ ಪಾಸಿಬಲ್ ರಿಯೇಜ್ಮೆಂಟ್ ಮಾಡ್ತೀನಿ. ಫ್ರೀಡಮ್ ಆಫ್ ಐಲೇಷನಲ್ಲಿ. ಅದೇ ಅಸೈಲೇಷನಲ್ಲಿ ನೀನು ರಿಯೇಜ್ಮೆಂಟ್ ಮಾಡಲ್ಲ. ಯಾಕೆ ಮಾಡಲ್ಲ? RC ಡಬಲ್ ಬಾಂಡ್ X ಪ್ಲಸ್ ಅನ್ಅಡ್ರೆಸ್ AlX3 Xನ ತೆಗಿತೀನಿ, X ಜೊತೆ ಕೊಡ್ತೀನಿ, AlX3 ಕೊಟ್ಟು AlX4 ಮಾಡ್ತೀನಿ, ನಂಗೆ ಸಿಗುತ್ತೆ RC ಪ್ಲಸ್ ಡಬಲ್ ಬಾಂಡ್ ಅಂದರೆ ಅಸೈಲ್ ಎಲೆಕ್ಟ್ರೋಫೈಲ್ ಸಿಗುತ್ತೆ. ಅಸೈಲ್ ಕಾರ್ಬನ್ ನನಗೆ ಬಾಕ್ ಬಾಂಡಿಂಗಿಂದ ಸ್ಟೇಬಲ್ ಸಿಗುತ್ತೆ. ಯಾವ್ದಿಂದ ಹೋಯ್ತಲ್ಲ ಬ್ಯಾಕ್ ಬಾಂಡಿಂಗ್ ಮಾಡುತ್ತೆ. ಇವಾಗ ಏನಂದು ಇಲ್ಲಿ ನಂಗೇನು ಅಸೈಲ್ ಹೋಗಿ ಬೆಂಜಿನ್ ಮೇಲೆ ಅಟ್ಯಾಕ್ ಮಾಡುತ್ತೆ ಅಷ್ಟೇ. ಕ್ಯೂಮೀನ್ ಎಲ್ಲ ಮಾಡೋದು ಮೆಕ್ಯಾನಿಸಮ್ ಏನದು ಫಸ್ಟ್ ಬರ್ತದಲ್ಲ ಪ್ಲಸ್ಸು ಮೈನಸ್ ಒಂದು, ಅದು ಏನು ವಿ-ಲ್ಯಾಂಡ್ ಇಂಟರ್ಮೀಡಿಯೇಟ್ ಅಂದರೆ ಏನದು ಗೊತ್ತಾಯಿತು. ವಿ-ಲ್ಯಾಂಡ್ ಇಂಟರ್ಮೀಡಿಯೇಟ್ ಅಂದರೆ ಮಧ್ಯದಲ್ಲಿ ಪ್ಲಸ್ ಬರಬೇಕಾಯ್ತು. ಸರ್ ಪ್ಲಸ್ ಬರ್ತಿಲ್ಲ. ಓ ಮೈ ಗಾಡ್. ಆಯಿತು, ಯಾಕಂದರೆ ಪ್ಲಸ್ ತಾನೇ ಹೋಗ್ತಿದ್ದು ಎಲ್ಲ ಕಡೆ ಯಾರು ಹೋಗ್ತಿದ್ದೆ ನೋಡು, ಪ್ಲಸ್ ಮೂವ್ ಆಗ್ತಾ ಇದೆ ಅಂದರೆ ಇದು ವಿ-ಲ್ಯಾಂಡ್ ಇಂಟರ್ಮೀಡಿಯೇಟ್. ಮತ್ತು ಡೈರೆಕ್ಟಿವ್ ಆಫ್ ಇನ್ಫ್ಲೂಯೆನ್ಸ್ ಆಫ್ ಗ್ರೂಪ್ ಪ್ಲಸ್ ಎಮ್. ಏನಾದರೂ ಪ್ಲಸ್ ಎಮ್ ಇದ್ದರೆ ಆರ್ಥೋಪ್ಯಾರಾ ಡೈರೆಕ್ಟಿಂಗ್. ಏನಾದರೂ ಬೆಂಜಿನ್ ಮೇಲೆ ಪ್ಲಸ್ ಎಮ್ ಅಟ್ಯಾಚ್ ಆಗಿದೆ ನನಗೆ ಏನು ಮಾಡುತ್ತೆ, ಅದು ಆರ್ಥೋಪ್ಯಾರಾ ಡೈರೆಕ್ಟಿವ್ ಮಾಡುತ್ತೆ. ಏನು ಆರ್ಥೋಪ್ಯಾರಾ ಡೈರೆಕ್ಟಿಂಗ್ ಏನದು. ಮತ್ತು ನನಗೆ ಹೈಡ್ರೋಜನ್ ಬಾಂಡಿಂಗ್ ಸಿಗಲಿಲ್ಲ ಅಂದರೆ ಆರ್ಥೋದಲ್ಲಿ ಹಾಕಿದಾಗ ಹೈಡ್ರೋಜನ್ ಬಾಂಡಿಂಗ್ ಸಿಗಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ, ಪ್ಯಾರಾ ಮೇಜರ್ ಆರ್ಥೋ ಮೈನರ್ ಡ್ಯೂ ಟು ಸ್ಟೇರಿಕ್ ಎಂಡರೆನ್ಸ್. ಅದೇ ಏನಾದರೂ ಬೆಂಜಿನ್ ಮೇಲೆ ಮೈನಸ್ ಎಮ್ ಅಂದ್ರೇನು, ಎಲೆಕ್ಟ್ರಾನ್ನ ವಿಡ್ರಾ ಮಾಡ್ಕೊಳ್ಳೋ ಅಂಥ ಗ್ರೂಪ್ ಹಾಕ್ಬಿಟ್ರೆ, ಬೆಂಜಿನ್ ಮೇಲೆ ವಿಡ್ರಾ ಮಾಡ್ಕೊಳ್ಳೋ ಗ್ರೂಪ್ ಹಾಕ್ಬಿಟ್ರೆ ಹೀಗೆ ಬೇಕಾರ್ದು ಪ್ಲಸ್ಸು ಬಟ್ ಎಲೆಕ್ಟ್ರಾನ ಕಿತ್ಕೊತೈತೆ. ಹಂಗಾರೆ ಮೆಟಾಡೈರೆಕ್ಟಿಂಗ್ ಬಿಕಾಸ್ M effect does not operate on
ಓಕೆ, ಮೆಟಾ ಡೈರೆಕ್ಟಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬೆಂಜಿನ್ ಮೇಲೆ CH3 ಹಾಕಿದರೆ ಅದು ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್. ಅದೇ ಏನಾದರೂ ಬೆಂಜಿನ್ ಮೇಲೆ CHO ಆಗಿಬಿಟ್ರೆ ಅದು -M ಮೆಟಾ ಡೈರೆಕ್ಟಿಂಗ್. ಮತ್ತು ಅಡಿಷನ್ ರಿಯಾಕ್ಷನ್ ಬೆಂಜಿನ್ ಜೊತೆಗೆ ಏನದು, ಬೆಂಜಿನ್ ಜೊತೆಗೆ H2NI ಹೈ ಟೆಂಪ್ರೇಚರ್ ಹೈ ಪ್ರೆಷರ್ ಕೊಟ್ಟು ನಾನೇ ಮಾಡ್ತೀನಿ ಸೈಕ್ಲೋ ಎಕ್ಸಿನ್ ಮಾಡ್ತೀನಿ. ಎಲ್ಲ ಕಡೆಗೂ H ಕೊಡ್ತೀನಿ, ಅಡಿಷನ್ ಮಾಡ್ತೀನಿ. H ಕೊಟ್ಬಿಟ್ಟು ಏನು ಮಾಡ್ತೀನಿ, 5 ಬಣ್ಣ ಪಟ ಹೊಡೆದಾಕ್ಬಿಡ್ತೀನಿ, ನನಗೆ ಸೈಕ್ಲೋ ಎಕ್ಸಿನ್ ಸಿಗುತ್ತೆ. ಅದೇನಾದರೂ ಬೆಂಜಿನ್ ಜೊತೆಗೆ Cl2 ಎಕ್ಸೆಸ್ ಆಗಿ H ಕೊಟ್ಟರೆ Cl2 ಎಕ್ಸೆಸ್ಸು H ಕೊಟ್ಟರೆ ನನಗೇನದು C6H6Cl6 ಅಂದರೆ ಎಲ್ಲ ಪೈ ಬಣ್ಣ ಒಡಿ ಎಲ್ಲ ಹತ್ಕು Cl ಕೊಡು, ಎಲ್ಲ ಪೈ ಬಣ್ಣ ಒಡಿ ಎಲ್ಲ ಹತ್ಕು Cl ಕೊಡು. ನಾವು ಇದಕ್ಕೆ ಏನಂತ ಹೇಳ್ಬೋದು ಅಂದರೆ ಗಾಮಾ BH6 ಗಾಮಾ 666 ಲಿಂಡನ್ ಗಾಮಾ ಎಕ್ಸೆನ್ ಇದಕ್ಕೆ C6H6Cl6ಗೆ. ಓಕೆ, ಈಗ ನೆಕ್ಸ್ಟು